ಸಮಸ್ತ ಲಕ್ಷ್ಮೀ ಕೃಪಾ ವಾಹಿನಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ನಮ್ಮ ಚಾನಲ್ ನೋಡ್ತವ್ರಿಗೆಲ್ಲ ಗಣೇಶ ಆಶ್ರಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಇಂದಿನ ವಿಶೇಷವಾದ ಕಾರ್ಯಕ್ರಮ ಶುರು ಮಾಡೋಣ. ಏನಪ್ಪ ಅಂದರೆ, ವಿಶೇಷವಾಗಿ ಮನೇಲಿ ಅನೇಕ ರೀತಿ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಮಕ್ಕಳು ಮಾತು ಕೇಳಲ್ಲ, ಮತ್ತು ಅಂದ್ಕೊಂಡಿದ್ದ ಕೆಲಸ ಆಗಲ್ಲ, ಮತ್ತು ಅನೇಕ ರೀತಿಯ ದುಷ್ಟಶಕ್ತಿಗಳ ಕಾಟ, ಮತ್ತು ಈ ಥರ ಅನೇಕ ರೀತಿ ಮಾಟ ಮಂತ್ರ ಆಗಿರ್ಬೋದು, ಅಥವಾ ಅನೇಕ ರೀತಿ ಸಮಸ್ಯೆಗಳಿಂದ ನೀವು ಬಳಲ್ತಾ ಇರ್ತೀರ. ಹಂಗಾಗಿ ವಿಶೇಷವಾಗಿ ಇವತ್ತು ಹೇಳುವಂಥ ಈ ಒಂದು ಉಪ್ಪಿನ ರೆಮಿಡಿನ ಮಾಡ್ಕೊಳೋದ್ರಿಂದ ನಿಮ್ಮ ಜೀವನಕ್ಕೆ ಬಂದಂಥ ಕಷ್ಟಗಳೆಲ್ಲ ಕಳೆದು ನಿಮ್ಗೆ ಆದಷ್ಟು ಬೇಗ ಹಣ, ಆಸ್ತಿ, ಐಶ್ವರ್ಯ ಎಲ್ಲ ಬರಲಿ ಅಂತ ಕೇಳ್ಕೊತ ವಿಶೇಷವಾಗಿ ಇವತ್ತು ಲೈವ್ ಡೆಮೋ ಮೂಲಕ ಯಾವ ರೀತಿ ಈ ಒಂದು ಉಪ್ಪಿನ ರೆಮಿಡಿನ ಯಾವ ರೀತಿ ಮಾಡೋದನ್ನು ನೋಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ಅವ್ರಿಗೆಲ್ಲ ಗಣೇಶ ಆಶ್ರಯಿಸಿರ್ಬಿಟ್ಟು ಕಾಪಾಡಲಿ ಅಂತ ಕೇಳ್ಕೊತ ಆದಷ್ಟು ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಎಷ್ಟೋ ಜನಕ್ಕೆ ಕಷ್ಟ ಇರ್ತಾರೆ, ಅವ್ರಿಗೂ ಕೂಡ ವಿಡಿಯೋನ ಶೇರ್ ಮಾಡಿ. ಮತ್ತು ನಾವು ಈಗಾಗಲೇ ಪ್ರೀ ಕನ್ಸಲ್ಟೇಷನ್ ಶುರು ಮಾಡಿದ್ದೀವಿ. 9513751167 ಈ ನಂಬರ್ಗೆ ನೀವು ಯಾವಾಗಲಾದರೂ ಕಾಲ್ ಮಾಡಿ ಉಚಿತವಾಗಿ ಪರಿಹಾರಗಳನ್ನು ಪಡ್ಕೊಬೋದು. ಮತ್ತು ನಾವು ಕೆಲವೊಬ್ಬರಿಗೆ ಉದ್ಯೋಗಾವಕಾಶಗಳು ಕೂಡ ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಈ ನಂಬರ್ಗೆ ಯಾರ್ಯಾರು ಉದ್ಯೋಗ ಬೇಕಾಗಿದೆಯೋ, ಅವರು ಕೆಲಸ ಬೇಕಾಗಿದೆಯೋ ಅವರು ಈ ನಂಬರ್ಗೆ ಕಾಲ್ ಮಾಡ್ಬೋದು. ಬನ್ನಿ ಇವತ್ತಿನ ವಿಶೇಷವಾಗಿ ಈ ಒಂದು ರೆಮಿಡಿನ ಶುರು ಮಾಡೋಕ್ಕೆ ಮುಂಚೆ ಎಂದಿನಂತೆ ಕನಸು ಗಜಾನನಂ ಭೂತಗಣಾದಿಸೇವಿತಂ ಪ್ರತಿಷ್ಠಿತ ಜಂಬುಪನಸಾರ ಪಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರಣಂ ನಮಸ್ತೆ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಜೈ ಗಣೇಶ್. ಯಾರೆಲ್ಲ ನಮ್ಮ ಚಾನಲ್ ಅವ್ರಿಗೆಲ್ಲ ಗಣೇಶ ಆಶ್ರಯಿಶ್ವರ ಕಾಪಾಡಲಿ ಅಂತ ಕೇಳ್ಕೊತ ಇವತ್ತಿನ ಉಪ್ಪಿನ ರೆಮಿಡಿ ಏನಪ್ಪ ಅಂದರೆ, ವಿಶೇಷವಾಗಿ ಉಪ್ಪು ತಾಯಿಗಿನ್ನ ಬಂಧುವಿಲ್ಲ, ಉಪ್ಪಿಗಿನ್ನ ರುಚಿ ಇಲ್ಲ ಅಂತಾರೆ. ಯಾಕಂದರೆ ಉಪ್ಪು ಅಷ್ಟು ಮಹತ್ವವಾದ ಪಾತ್ರವನ್ನು ನಮ್ಮ ಜೀವನದಲ್ಲಿ ವಹಿಸ್ತಾ ಇದೆ. ಹಂಗಾಗಿ ಉಪ್ಪು ನಿಮ್ಮೆಲ್ಲ ನೆಗೆಟಿವ್ನ ತೆಗೀತದೆ. ಮೊದಲನೇದಾಗಿ ಉಪ್ಪನ್ನ 4 ಗ್ಲಾಸ್ ತೊಗೊಂಡು 4 ಗ್ಲಾಸಲ್ಲಿ ಹಾಕ್ಬಿಟ್ಟು ಗಾಜಿನ ಗ್ಲಾಸಲ್ಲಿ ಹಾಕಿ ಮನೆಯಲ್ಲಿ 4 ಮೂಲೆಯಲ್ಲಿ ಇಡಬೇಕಾಗತ್ತೆ ಮೊದಲನೇದಾಗಿ. ಎರಡನೇದಾಗಿ ಪ್ರತಿದಿನ ನೀವು ಮನೆಯಿಂದ ಆಚೆ ಹೋಗಬೇಕಾದಾಗ ಒಂಚೂರು ಉಪ್ಪನ್ನ ತೆಗೆದು ದೃಷ್ಟಿ ತೆಗಿಬೇಕಾಗತ್ತೆ. ಒಂದು 3 ಸರಿ, 1 2 3 ಈ ಥರ 3 ಸರಿ ದೃಷ್ಟಿ ತೆಗೆದು ಹೊರಗಡೆ ಹಾಕ್ಬಿಡಿ. ಮತ್ತು ನೀವು ಸ್ನಾನ ಮಾಡಬೇಕಾದ್ರೆ ಸ್ನಾನದ ನೀರಿಗೆ ಒಂದು ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು ಹಾಕಿ ಸ್ನಾನ ಮಾಡೋದ್ರಿಂದ ನಿಮ್ಮೆಲ್ಲ ನೆಗೆಟಿವಿಟಿ ಹೊರಗಡೆ ಹೋಗ್ತದೆ. ನೀವು ಯಾವುದಾದ್ರೂ ಕೆಲಸಕ್ಕೆ ಹೋಗಬೇಕಾದ್ರೆ ಅಥವಾ ಹೊರಗಡೆಯಿಂದ ಮನೆಗೆ ಬಂದ ತಕ್ಷಣ ಒಂದು ಚಿಟಿಕೆ ಉಪ್ಪು ಹಾಕಿ ಸ್ನಾನ ಮಾಡ್ಕೊಂಡು ಬರೋದ್ರಿಂದ ನಿಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ತದೆ. ನೀವು ಪ್ರತಿದಿನ ನೆಲ ಒರೆಸ್ತೀರ ಮನೇಲಿ, ಅದರಲ್ಲಿ ಒಂದು ಚಿಟಿಕೆ ಉಪ್ಪು ಹಾಕಿ ನೆಲ ಒರೆಸೋದ್ರಿಂದ ನಿಮ್ಮೆಲ್ಲ ನೆಗೆಟಿವ್ ಎಲ್ಲ ಹೋಗಿ ಮನೆಯಲ್ಲಿ ಅಷ್ಟಲಕ್ಷ್ಮಿರು ನೆಲೆಸೋದಂತೂ ಗ್ಯಾರಂಟಿ ಆಗ್ತದೆ. ಹಾಗಾಗಿ ವಿಶೇಷವಾಗಿ ಈ ಒಂದು ಉಪ್ಪನ್ನ ನೀವು ನಿಮಗೇನಾದರೂ ಕೆಟ್ಟ ಆಲೋಚನೆಗಳು ಬರ್ತಾ ಇದ್ದರೆ ಒಂದು ಗಂಟು ಮಾಡಿ ನಿಮ್ಮ ತಲೆ ಕೆಳಗಡೆ ಇಟ್ಕೊಂಡು ಬೆಳಗ್ಗೆ ತೊಗೊಂಡೋಗಿ ಬಿಸಾಕ್ಬಿಟ್ಟು ನೋಡಿ, ನಿಮ್ಮೆಲ್ಲ ನೆಗೆಟಿವು ಇದ್ರ ಮೂಲಕ ಹೋಗ್ತದೆ. ಹಾಗಾಗಿ ಉಪ್ಪನ್ನ ಆದಷ್ಟು ಅಡುಗೆ ಮನೆಯಲ್ಲಿ, ಹಾಲಲ್ಲಿ ಮತ್ತು ನಿಮ್ಮ ಬಚ್ಚಲ ಮನೆಯಲ್ಲಿ 3 ಕಡೆ ಒಂದೊಂದು ಗ್ಲಾಸಲ್ಲಿ ಇಟ್ಬಿಡಿ. ನಿಮ್ಮೆಲ್ಲ ನೆಗೆಟಿವ್ಗಳು ಈ ಉಪ್ಪಿನ ಮೂಲಕ ಹೋಗಲಿ ಅಂತ ಕೇಳ್ಕೊತ, ಇನ್ನೊಂದೇನಪ್ಪ ಅಂದರೆ, ನೀವು ಯಾವುದೇ ದುಡ್ಡು ತೊಗೊಂಬಂದಾಗ ಈ ಉಪ್ಪು ಹಾಕ್ಬಿಟ್ಟು ಅದರಲ್ಲಿ ದುಡ್ಡು ಇಟ್ಬಿಟ್ಟು ತಗೊಳ್ಳಿ. ನಿಮಗೆ ಅದರಲ್ಲೂ ನೆಗೆಟಿವ್ ಎಲ್ಲ ಹೋಗಿ ನಿಮಗಿನ್ನೂ ದುಡ್ಡಿನ ಆಕರ್ಷಣೆ ಜಾಸ್ತಿ ಆಗ್ತದೆ. ಹಾಗಾಗಿ ವಿಶೇಷವಾಗಿ ಇನ್ನೊಂದೇನಪ್ಪ ಅಂದರೆ, ಇವತ್ತು 3 ರೆಮಿಡಿ ಹೇಳ್ಕೊಡಿ. ಇನ್ನೊಂದು ರೆಮಿಡಿ, ಒಂದು ಸ್ವಲ್ಪ ಗ್ಲಾಸ್ ತೊಗೊಳ್ಳಿ, ಸ್ವಲ್ಪ ಉಪ್ಪು ತಗೊಂಡು ಇದರಲ್ಲಿ ನಿಮ್ಮ ಮನೇಲಿ ಯಾವುದಾದ್ರೂ ಬಳಸದೇ ಇರೋವಂಥ ಕೀ ಇರ್ತಾವಲ್ಲ, ಅದನ್ನು ಕೀನ ಇದರಲ್ಲಿ ಹಾಕ್ಬಿಡಿ. ಬಳಸ್ತಿರೋಂಥ ಕೀ ಹಾಕ್ಬಿಟ್ಟು ಎಲ್ಲಾದರೂ ಮೇಲೆ ಎತ್ತಿಟ್ಬಿಡಿ. ನಿಮ್ಮ ಏನು ಅವಕಾಶಗಳು ಇರಲ್ಲ ಕೆಲವೊಬ್ಬರಿಗೆ, ಬಂದ ಅವಕಾಶಗಳೆಲ್ಲ ಕೈ ತಪ್ಪು ಹೋಗ್ತಾ ಇರ್ತದೆ. ಮತ್ತು ಅವಕಾಶಗಳಿರೋದಿಲ್ಲ ಕೆಲವೊಬ್ಬರಿಗೆ, ಅಂಥವ್ರಿಗೂ ಕೂಡ ವಿಶೇಷವಾಗಿ ಅವಕಾಶಗಳು ಸಿಗ್ತವೆ. ಹಂಗಾಗಿ ಕೀ ಮತ್ತು ಉಪ್ಪಿನ ರೆಮಿಡಿ ಮಾಡಿಕೊಂಡು ನಿಮ್ಮೆಲ್ಲ ಬದುಕು ಹಸನಾಗಲಿ ಅಂತ ಕೇಳ್ಕೊತ, ಯಾರ್ಯಾರಿಗೆ ಉದ್ಯೋಗ ಅವಕಾಶ ಬೇಕೋ ಅವರೆಲ್ಲ 9513751167ಗೆ ಕಾಲ್ ಮಾಡಿ ರಿಜಿಸ್ಟ್ರ್ ಮಾಡಿಸ್ಕೊಬೋದು. ವಿಶೇಷವಾಗಿ ಇಂದಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಗಣೇಶ್.